Hi dear students, welcome to online class. This is the continued video of everything I need to know I learned in the forest, written by Vandana Shiva. This is video part 3. Okay. In the previous class, we discussed what we discussed page number 22 and 23. ಅಲ್ಲಿರ್ತಕ್ಕಂಥ ಕೆಲವು ಪ್ಯಾರಾಗಳನ್ನು ಡಿಸ್ಕಸ್ ಮಾಡಿದ್ವಿ. ಏನು ಶಿ ಟೆಲ್ಸ್ ಅಬೌಟ್ ದ ಹರ್ ಇಕಲಾಜಿಕಲ್ ಜರ್ನಿ. ಅವರು ತಮ್ಮ ಎಕಲಾಜಿಕಲ್ ಜರ್ನಿಯನ್ನು ಪರಿಸರದ ಬಗ್ಗೆ ಅವ್ರದ್ದು ಏನು ಆಸಕ್ತಿ ಶುರು ಆಯ್ತಲ್ಲ ಆ ಜರ್ನಿಯನ್ನು ಹಂಚಿಕೊಳ್ತಾ ಹೋಗ್ತಾರೆ. ಅವ್ರ ಫಾದರ್ ಒಬ್ರು ಏನಾಗಿರ್ತಾರೆ, ಒಬ್ಬ ಕನ್ಸರ್ವೇಟರ್, ಫಾರೆಸ್ಟ್ ಕನ್ಸರ್ವೇಟರ್ ಆಗಿರ್ತಾರೆ. ಅವ್ರ ಮದರ್ ಒಬ್ಬರು ಫಾರ್ಮರ್ ವುಮೆನ್ ಆಗಿರ್ತಾರೆ. ಆಮೇಲೆ ಅವರು ಏನು ಪೊಯಮ್ಸನ್ನು ಕ್ರಿಯೇಟ್ ಮಾಡ್ತಿರ್ತಾರೆ ಅವ್ರ ಮದರ್. ಶಿ ಓನ್ ಕ್ರಿಯೇಟೆಡ್ ಪೊಯಮ್ಸ್. ಅವರು ತಾವೇ ರಚಿಸಿದ ಪೊಯಮ್ಸನ್ನು ಹಾಡ್ತಿರ್ತಾರೆ. ಅವು ಎದ್ರ ಬಗ್ಗೆ ಆಗಿರ್ತಾವೆ, ಕಾಡಿನ ಬಗ್ಗೆ ಇರ್ತವೆ ಪೊಯಮ್ಸ್. ಓಕೆ, ಕಾಡುಗಳ ಬಗ್ಗೆ, ಮರಗಳ ರಕ್ಷಣೆ ಮಾಡೋದು ಹೇಗೆ, ಈ ಥರ ಎಲ್ಲ ಫಾರೆಸ್ಟ್ ಸಿವಿಲೈಸೇಷನ್, ಇಂಡಿಯನ್ ಫಾರೆಸ್ಟ್ ಸಿವಿಲೈಸೇಷನ್ ಇದ್ರ ಬಗ್ಗೆ ಏನಾಗಿರ್ತವೆ ಅವು ಆ ಪೊಯಮ್ಸ್ ಇರ್ತದೆ. ಆಮೇಲೆ ಇವರು ಚಿಕ್ಕು ಮೂಮೆಂಟಲ್ಲಿ ಅವರ ಇನ್ವಾಲ್ವ್ಮೆಂಟನ್ನು ಹೇಳ್ತಾ ಹೋಗ್ತಾರೆ. 1970ರಲ್ಲಿ ಘರ್ವಾಲ್ ಹಿಮಾಲಯದಲ್ಲಿ ಹೇಗೆ ಚಿಕ್ಕು ಮೂಮೆಂಟ್ ಒಂದು ಆಂದೋಲನವಾಗಿ ಬೆಳೀತಾ ಬಂತು ಅನ್ನೋದನ್ನು ಹೇಳ್ತಾರೆ. ಜೊತೆಗೆ ಕಾಡುಗಳು ಇದ್ದರೆ ಎಷ್ಟು ಹಳ್ಳಿಗರಿಗೆ, ಅಂದರೆ ಅಲ್ಲಿ ಸುತ್ತಮುತ್ತ ಜನಕ್ಕೆ, ನಾಡಿನ ಜನಕ್ಕೆ ಎಷ್ಟು ಉಪಯೋಗ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಕಾಡು ನಾಶವಾದರೆ ಎಷ್ಟು ಸಮಸ್ಯೆ ಆಗ್ತದೆ, ಅಲ್ಲಿ ನೀರು ಹೋಗ್ತದೆ. ಜೊತೆಗೆ ಅಲ್ಲಿ ಘರ್ವಾಲ ಹಿಮಾಲಯದಲ್ಲಿ ಇರ್ತಕ್ಕಂಥ ಘರ್ವಾಲ ಪ್ರದೇಶದ ಜನರು, ಹಿಮಾಲಯದ ಜನರು, ಅವರಿಗೆ ಫೈರ್ವುಡ್ ಸಿಗೋದಿಲ್ಲ, ನೀರು ಸಿಗೋದಿಲ್ಲ, ಶೆಲ್ಟರ್ ಸಿಗೋದಿಲ್ಲ, ಫಾಡರ್ ಫಾರ್ ದ ಆ್ಯನಿಮಲ್ಸ್, ಅದು ಮೇವು ಸಿಗೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನು ಅವರು ಅನುಭವಿಸ್ತಾರೆ. ಇಷ್ಟನ್ನು ನೋಡ್ಕೊಳ್ತಾ ಬಂದ್ವಿ. ನಾವು ಎಲ್ಲಿಗೆ ಬಿಟ್ಟಿದ್ದೀವಿ? ಪೇಜ್ ನಂಬರ್ 23, fourth para. In 1973, I had gone to visit my favorite forests and swim in my favorite stream before leaving for Canada to do my PhD, but the forests were gone. The stream was reduced to a trickle. ಇಲ್ಲಿ ಅವರು ತಮ್ಮ ನೆನಪನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ 1973 ಐ ಹ್ಯಾಡ್ ಗಾನ್ ಟು ವಿಸಿಟ್ ಮೈ ಫೇವರೇಟ್ ಫಾರೆಸ್ಟ್ಸ್. ಅವರು ಆ ಕಾಡಿನ ಒಂದು ವಾತಾವರಣದಲ್ಲಿ ಬೆಳೆದು ಬಂದವರು. ಅವರು 1973ರಲ್ಲಿ ನಮ್ಮ ದೇಶವನ್ನು ಬಿಟ್ಟು PhD ಮಾಡಲಿಕ್ಕೆ ಕೆನಡಾಕ್ಕೆ ಹೋಗುವಾಗ ಅವರು ತಮ್ಮ ಪ್ರೀತಿಯ ಏನು ತಮ್ಮ ಫೇವರೇಟ್ ತಮ್ಮ ಇಷ್ಟದ ಕಾಡುಗಳನ್ನು ಹೋಗಿ ನೋಡ್ಕೊಂಡು ಬಂದಿದ್ದರು. ಆ್ಯಂಡ್ ಸ್ವಿಮ್ ಇನ್ ಮೈ ಫೇವರೇಟ್ ಸ್ಟ್ರೀಮ್ ಬಿಫೋರ್ ಲಿವಿಂಗ್ ಫಾರ್ ಕೆನಡಾ ಟು ಡೂ ಮೈ PhD. ಅವರು ಏನು ತಮ್ಮ PhD ಮಾಡೋಕ್ಕೆ ಹೋಗ್ಬೇಕಂತ ಮುಂಚೆ ಕಾಡನ್ನು ನೋಡಿ ಬಂದರು. ಅಲ್ಲಿ ಹರಿತಕ್ಕಂಥ ನದಿ ಮತ್ತು ಚಿಕ್ಕ ತೊರೆಗಳಲ್ಲಿ ಅವ್ರು ಏನು ಮಾಡಿದರು, ಸ್ವಿಮ್ಮಿಂಗ್ ಮಾಡಿ ಹೋಗಿದ್ರು. ಬಟ್ ದ ಫಾರೆಸ್ಟ್ ವಾಸ್ ಗಾನ್. ಫಾರೆಸ್ಟ್ ವರ್ ಗಾನ್. ಅವರು ವಾಪಸ್ PhD ಮುಗಿಸಿ ಬರುವಷ್ಟರಲ್ಲಿ ಅಲ್ಲಿನ ಕಾಡೆಲ್ಲ ಮಾಯವಾಗಿದೆ. ಅಲ್ಲಿ ನೀರೆಲ್ಲ ಏನಾಗಿದೆ, ದೊಡ್ಡ ಒಂದು ನದಿ ಥರ ಹರಿತಕ್ಕಂಥ ನೀರು ಅಲ್ಲಿ ಏನಾಗಿದೆ, ಈಗ ಟ್ರಿಕಲ್ ಅಂದರೆ ಜಿಂಕ್ತಾ ಇದೆ. ಸುಮ್ಮನೆ ಸಣ್ಣಗೆ ನೀರು ಜಿನುಗ್ತಾ ಇದೆ. ಅಲ್ಲಿ ಅಷ್ಟೆಲ್ಲ ಏನಾಗಿದೆ, ಸ್ಟ್ರೀಮ್ ರಿಡ್ಯೂಸ್ ಆಗಿದೆ. ಸ್ಟ್ರೀಮ್ ಹರಿತಕ್ಕಂಥ ಒಂದು ತೊರೆ, ಒಂದು ಹಳ್ಳ, ತಿಳಿಯಾದ ಹರಿತಕ್ಕಂಥ ಒಂದು ಹಳ್ಳ ಏನಾಗಿದೆ, ರಿಡ್ಯೂಸ್, ಬತ್ತಿ ಹೋಗಿದೆ. ಐ ಡಿಸೈಡೆಡ್ ಟು ಬಿಕೇಮ್ ಎ ವಾಲಂಟಿಯರ್ ಫಾರ್ ದ ಚಿಪ್ಕೋ ಮೂವ್ಮೆಂಟ್ ಆ್ಯಂಡ್ ಐ ಸ್ಪೆಂಟ್ ಎವ್ರಿ ವೆಕೇಷನ್ ಡೂಯಿಂಗ್ ಪಾದಯಾತ್ರಾಸ್, ವಾಕಿಂಗ್ ಪಿಲ್ಗ್ರಿಮ್ಸ್, documenting the deforestation and the work of the forest activists and spreading the message of Chipko. I decided to become a volunteer for the Chipko movement. ಇವರನ್ನೆಲ್ಲ ಗಮನಿಸಿದ ಮೇಲೆ I must do work for this or this forest. ಈ ಒಂದು ಕಾಡುಗಳ ಬಗ್ಗೆ ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂತು. ದೆನ್ ಶಿ ಬಿಕೇಮ್ ಅ ವಾಲಂಟರಿ. ಅವರು ಏನು ಮಾಡ್ತಾರೆ, ವಾಲಂಟ್ರಿ ಆಗ್ತಾರೆ. ಚಿಕ್ಕು ಮೂಮೆಂಟಲ್ಲಿ ಸ್ವಯಂ ಸೇವಕ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಸ್ಪೆಂಟ್ ಎವ್ರಿ ವೆಕೇಷನ್, ರಜೆ ದಿನಗಳನ್ನು ಅವರು ಎಲ್ಲಿ ಕಲಿಲಿಕ್ಕೆ ಶುರು ಮಾಡ್ತಾರೆ, ಪಾದಯಾತ್ರೆಗಳಲ್ಲಿ. ಅಂದರೆ ಜನರನ್ನು ಒಗ್ಗೂಡಿಸ್ಕೊಂಡು ಪಾದಯಾತ್ರೆ ಶುರು ಮಾಡೋದು, ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಚಿಕ್ಕು ಮೂಮೆಂಟ್. ಅದು ಪಾದಯಾತ್ರೆ ಅಂದರೆ ವಾಕಿಂಗ್ ಪಿಲ್ಗ್ರಿಮ್ಸ್, ಅಂದರೆ ಜನರನ್ನು ಕರ್ಕೊಂಡು ನಡೀತಾ ಜನರಿಗೆ ಅದರ ಮಾಹಿತಿಯನ್ನು ತಿಳಿಸ್ತಾ ಹೋಗೋದು ಹಳ್ಳಿಯಿಂದ ಹಳ್ಳಿಗೆ. ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್ ಆ್ಯಂಡ್ ದ ವರ್ಕ್ ಆಫ್ ದ ಫಾರೆಸ್ಟ್ ಆ್ಯಕ್ಟಿವಿಟಿ. ಅವರು ಡಾಕ್ಯುಮೆಂಟ್ ಮಾಡ್ತಾ ಹೋದರು. ಡಾಕ್ಯುಮೆಂಟ್ ಅಂದರೆ ದಾಖಲಿಸ್ತಾ ಹೋದರು, ಅದನ್ನು ಹಿಡಿದಿಡ್ತಾ ಹೋದರು. ಅಂದರೆ ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ, ಆಮೇಲೆ
ಬರಹಗಳಲ್ಲಿ ಅದನ್ನು ದಾಖಲಿಸ್ತಾ ಹೋದರು. ಏನನ್ನ ಕಾಡು ಹೇಗೆ ನಾಶ ಆಗ್ತಿದೆ, ಕಾಡು ಯಾಕೆ ನಮಗೆ ಪ್ರಾಮುಖ್ಯತೆ, ಕಾಡನ್ನು ಯಾಕೆ ಉಳಿಸಬೇಕು, ಚಿಪ್ಕೋ ಮೂಮೆಂಟ್ ಥ್ರೂ ಅನ್ನೋದನ್ನು ಅವರು ಜನರಿಗೆ ಹೇಳ್ತಾ ಹೋದರು. ಆ್ಯಂಡ್ ಸ್ಪ್ರೆಡ್ಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ, ಅವರು ಡಾಕ್ಯುಮೆಂಟ್ ಮಾಡ್ತಾ ಆ ಮೆಸೇಜ್ ಚಿಪ್ಕೋ ಮೂಮೆಂಟಿನ ಮೆಸೇಜನ್ನು ಹೇಳ್ತಾ ಹೋದರು. ವಿ ಮಸ್ಟ್ ಸೇವ್ ದ ಫಾರೆಸ್ಟ್ ಅಂತ ಹೇಳ್ತಾ ಹೋದರು. ಒನ್ ಆಫ್ ದ ಡ್ರಾಮಾಟಿಕ್ ಚಿಪ್ಕೋ ಆ್ಯಕ್ಷನ್ಸ್ ಟುಕ್ ಪ್ಲೇಸ್ ಇನ್ ದ ಹಿಮಾಲಯನ್ ವಿಲೇಜ್ ಆಫ್ ಅದ್ವಾನಿ in 1977 when village woman named Bachini Devi led a resistance against her own husband, who had obtained a contract to cut trees. When officials arrived at the forest, the woman held up lighted lanterns. Although it was a broad daylight, the foresters asked them to explain. The woman replied, "We have come to read. We have come to teach you forestry." He retorted, "You foolish woman, how can you prevent trees? How can you prevent tree felling by those who know the value of the forest? Do you know what forest bears? Do you know what forest bears? The produce profit and resin and timber." The women sang back in chorus, "What do the forest bear? What do the forest bear? Soil, water and pure air. Soil, water and pure air. Sustain the earth and all she bears." Okay, let's come to the meaning. One day the dramatic Chipko action took the place in the Himalayan village of Adwani in 1977. ಹಿಮಾಲಯದ ಒಂದು ಹಳ್ಳಿಗಳಲ್ಲಿ ಒಂದು ನಾಟಕೀಯವಾದಂಥ ಒಂದು ಘಟನೆ ನಡೆದೋಯಿತು. ಏನು? ಇನ್ 1977 ಅದ್ವಾನಿ ಅಂತಕ್ಕಂಥ ಒಂದು ಹಳ್ಳಿ ಇದೆ. ವೆನ್ ದ ವಿಲೇಜ್ ವುಮೆನ್ ನೇಮ್ಡ್ ಬಾಚಿನಿ ದೇವಿ ಲೆಡ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್. ಅವಳು ತನ್ನ ಗಂಡನ ವಿರುದ್ಧ ತಿರುಗಿ ಬಿದ್ದರು. ಯಾರು? ಬಾಚಿನಿ ದೇವಿ ಅಂತಕ್ಕಂಥ ಒಬ್ಬ ಹಳ್ಳಿಯ ಹೆಣ್ಣು ಮಗಳು. ಹೂ ಹ್ಯಾಡ್ ಆಬ್ಟೈನ್ಡ್ ಅ ಕಾಂಟ್ರಾಕ್ಟ್ ಟು ಕಟ್ ಟ್ರೀ. ಅವಳ ಗಂಡ ಏನು ತಗೊಂಡಿದ್ದ? ಬಾಚಿನಿ ದೇವಿ ಗಂಡ ಕಾಂಟ್ರಾಕ್ಟ್ ತಗೊಂಡಿದ್ದೆ. ಏನು? ಗಿಡಗಳನ್ನು ಕಟ್ ಮಾಡಿ ಆ ಟಿಂಬರನ್ನು ಸಾಗಿಸಲಿಕ್ಕೆ. ವೆನ್ ಅಫಿಷಿಯಲ್ಸ್ ಅರೈವ್ಡ್ ಅಟ್ ದ ಫಾರೆಸ್ಟ್, ದ ವುಮನ್ ಹೆಲ್ಡ್ ಅಪ್ ಲೈಟೆಡ್ ಲ್ಯಾಂಟರ್ನ್ಸ್ ಆಲ್ದೋ ಇಟ್ ವಾಸ್ ಅ ಬೋಲ್ಡ್ ಡೇ ಲೈಟ್. ಇಂಥ ಹಗಲಿನಲ್ಲೂ ಕೂಡ ಆಕೆ ಏನು ಆ ಫಾರೆಸ್ಟನ್ನು ಕಟ್ ಮಾಡಲಿಕ್ಕೆ ಜನರು ಬಂದ್ರಲ್ಲ, ಇಂಥ ಹಗಲಲ್ಲಿ ಕೂಡ ಆಕೆ ಏನು ಮಾಡಿದ್ರು? ಲಾಟಿನ್ಗಳನ್ನು ತೊಗೊಂಡು ಆ ಲಾಟಿನ ಉರಿತಕ್ಕಂಥ ಲಾಟಿನನ್ನು ತೊಗೊಂಡು ಏನು ಮಾಡಿದ್ರು? ಆಕೆ ಕಾಡಿಗೆ ಹೋಗಿ ಅವರನ್ನು ತಡಿಬೇಕಂತ ಹೋದರು. ದ ಫಾರೆಸ್ಟರ್ಸ್ ಆಸ್ಕ್ಡ್ ದೆಮ್ ಟು ಎಕ್ಸ್ಪ್ಲೈನ್. ದ ವುಮನ್ ರಿಪ್ಲೈಡ್, ಇಂಥ ಕಾಡಲ್ಲಿ ನೀನು ಈಗ ಮರಗಳನ್ನು ಉಳಿಸ್ಬೇಕಂತ ಬಂದಿದ್ದು ಏನಿದು ಸಾಧ್ಯ ಇದೆಯಾ ಅಂತ ಅವರು ಫಾರೆಸ್ಟರ್ಸ್ ಕೇಳಿದರು. ಕೇಳಿದ ತಕ್ಷಣ, ವಿ ಹ್ಯಾವ್ ಕಮ್ ಟು ಟೀಚ್ ಯು ಫಾರೆಸ್ಟ್ರಿ. ನಾವೇನು ಮಾಡ್ತೀವಿ? ಫಾರೆಸ್ಟ್ರಿ ಅಂದರೆ ಫಾರೆಸ್ಟ್ನಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ. ನೀವೇನು ಮರ ಕಡಿಲಿಕ್ಕೆ ಬಂದಿಲ್ಲ, ನಿಮಗೆ ವಿ ಮಸ್ಟ್ ಟೀಚ್, ನಾವು ನಿಮಗೆ ಕಲಿಸ್ಲೇಬೇಕು, ನಾವು ನಿಮಗೆ ಕಲಿಸ್ತೇವೆ. ಯು ಫುಲಿಶ್ ವುಮೆನ್, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ವ್ಯಾಲ್ಯೂ ಆಫ್ ದ ಫಾರೆಸ್ಟ್. ನಿನಗೇನು ಗೊತ್ತದ? ಹೊಚ್ಚು ಹೆಣ್ಣುಮಗಳ, ಹಳ್ಳಿ ಹೆಣ್ಣುಮಗಳು, ನಿನಗೇನು ಗೊತ್ತದ? ನೀನು ಕಲ್ತಿಲ್ಲ. ಈ ಕಾಡುಗಳನ್ನು ಕಟ್ ಮಾಡಿ, ಮರಗಳನ್ನು ಕಟ್ ಮಾಡಿ, ಇವುಗಳನ್ನು ಟಿಂಬರ್ ಮಾಡಿ, ಇವುಗಳನ್ನು ಪೀಠೋಪಕರಣಗಳಾಗಿ ಮಾರಿದರೆ ಎಷ್ಟು ದುಡ್ಡು ಬರ್ತದೆ, ವ್ಯಾಲ್ಯೂ ನಿನಗೇನು ಗೊತ್ತದ ಅಂತೇಳಿ ಆಕೆಯಿಂದ ಬೈಲಿಕ್ಕೆ ಶುರು ಮಾಡಿದರು. ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ಅಂದರೆ ಇವುಗಳನ್ನು ಕಟ್ ಮಾಡಿ ನಾವು ಇವುಗಳನ್ನು ಸಿಟಿಗೆ ಮಾರಿದರೆ ಎಷ್ಟು ದುಡ್ಡು ಬರುತ್ತೆ ಗೊತ್ತಾ ನನಗೆ ಅಂತ ಕೇಳಿ. ಡು ಯು ನೋ ವಾಟ್ ಫಾರೆಸ್ಟ್ ಬಿಯರ್? ಆಕೆ ಕೇಳಿದರು. ನಿನಗೇನು ಅವ್ರು ಕೇಳಿದ್ರೆ ನಿಮಗೇನು ಗೊತ್ತಾ? ಇವೆಷ್ಟು ಬೆಲೆ ಬಾಳ್ತಕ್ಕಂಥ ಮರಗಳದವು. ದ ಪ್ರೊಡ್ಯೂಸ್ ಪ್ರಾಫಿಟ್ ಆ್ಯಂಡ್ ರೇಸಿನ್ ಆ್ಯಂಡ್ ಟಿಂಬರ್. ಈ ಮರದ ಈ ಏನು ಎಲೆಗಳನ್ನು, ಈ ಮರದ ಕಾಂಡಗಳನ್ನು, ಈ ಮರದ ಈ ಟಿಂಬರ್ ಈ ದೆಂಬಿಯನ್ನು ಮಾರಿದರೆ ಎಷ್ಟು ದುಡ್ಡು ಮಾಡ್ಬೋದು ಗೊತ್ತಾ ನನಗೆ? ಮಾರ್ಕೆಟ್ನಲ್ಲಿ ಸಾಕಷ್ಟು ದುಡ್ಡು ಬರ್ತದೆ, ಸಿಕ್ಕಾಪಟ್ಟೆ ನಾವೇನು ಮಾಡ್ಬೋದು? ಶ್ರೀಮಂತರಾಗಬಹುದು ಅಂತ ಆಕೆಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಯಾರು? ಕಾಡನ್ನು ಕಡಿಲಿಕ್ಕೆ ಬಂದಂಥ ಆಫೀಷಿಯಲ್ಸ್ ಮತ್ತು ಗಿಡ ಕಟ್ ಮಾಡ್ತಕ್ಕಂಥ ಮನುಷ್ಯರು ಮತ್ತು ಆಕೆಯ ಗಂಡ. ದ ವುಮನ್ ಸ್ಯಾಂಗ್ ಬ್ಯಾಕ್ ಇನ್ ಅ ಕೋರಸ್. ಆ ಹೆಣ್ಣು ಮಗಳು ಹಾಡಲಿಕ್ಕೆ ಶುರು ಮಾಡಿದರು. ವಾಟ್ ಡು ದ ಫಾರೆಸ್ಟ್ ಬಿಯರ್? ನೀವೇನು ಕೇಳ್ತಿದ್ದೀರಿ? ಕಾಡು ನಮಗೇನು ಕೊಟ್ಟಿದೆ? ಕಾಡು ನಮಗೇನು ಕೊಡುತ್ತೆ? ಬರೀ ಟಿಂಬರ್ ಮತ್ತು ಈ ಕಟ್ಟಿಗೆಯನ್ನು ಅಷ್ಟೇ ಕೊಡ್ತದೆ ಕಾಡು. ಸಾಯಿಲ್, ವಾಟರ್ ಆ್ಯಂಡ್ ಪ್ಯೂರ್ ಏರ್. ಅದೇನು ಕೊಡ್ತದೆ? ನಮಗೆ ಫಲವತ್ತಾದ ಮಣ್ಣು ಕೊಡ್ತದೆ, ನೀರು ಕೊಡ್ತದೆ, ಶುದ್ಧವಾದ ಗಾಳಿ ಕೊಡ್ತದೆ.
ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್, ಮತ್ತೆ ಅದನ್ನೇ ಹಾಡ್ತಾರೆ. ಸಸ್ಟೈನ್ ಇನ್ ದ ಅರ್ತ್ ಆ್ಯಂಡ್ ಆಲ್ ಶಿ ಪ್ಯೂರ್ಸ್, ಸಂರಕ್ಷಣೆ ಮಾಡಿರಿ, ಸಸ್ಟೈನ್ ಸಂರಕ್ಷಣೆ ಮಾಡಿರಿ, ಈ ಭೂಮಿಯನ್ನು ಸಂರಕ್ಷಣೆ ಮಾಡಿರಿ. ಆ ಭೂಮಿ ಶಿ ಅಂದರೆ ಯಾರಲ್ಲಿ? ಅರ್ತ್ ಆ್ಯಂಡ್ ಆಲ್ ಶಿ ಬಿಯರ್ಸ್, ಈ ಭೂಮಿಯನ್ನು ಸಂರಕ್ಷಣೆ ಮಾಡಿರಿ, ಈ ಕಾಡನ್ನು ಸಂರಕ್ಷಣೆ ಮಾಡಿರಿ. ಆಕೆ ನಮ್ಮನ್ನು ಏನು ಮಾಡ್ತಾಳೆ? ಕಾಪಾಡ್ತಾಳೆ, ಸಾಕಿ ಸಲುತ್ತಾಳೆ, ನಮಗೇನು ಬೇಕು ಎಲ್ಲವನ್ನು ಕೊಡ್ತಾಳೆ ಆಕೆ. ನೀವು ಬರೇ ಒಂದು ಟಿಂಬರಿನ ಆಸೆಗಾಗಿ, ಈ ಮರದ ದಿಮ್ಮಿನ ಆಸೆಗಾಗಿ, ಈ ಮರಗಳನ್ನು ನೀವು ಆಸೆ ಮಾಡಿಕೊಂಡು ಕಟ್ ಮಾಡಿದರೆ ಏನಾಗ್ತದೆ? ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿಯ ಕತೆ ಕೇಳಿದ್ರಲ್ಲ, ಆತ ಏನು ಮಾಡಿದ? ಕೋಳಿನ ಏನು ಮಾಡಿದ? ಕತ್ತನ್ನು ಕತ್ತರಿಸಿ ಒಳಗಡೆ ಎಷ್ಟು ಚಿನ್ನದ ಮೊಟ್ಟೆಗಳಿವೆ ಅಂತ ಕತ್ತರಿಸಿದ. ಅವತ್ತೇನಾಯಿತು? ಚಿನ್ನದ ಮೊಟ್ಟೆಗಳು ಇಡೋದು ನಿಂತು ಹೋಯಿತು. ಹೀಗೆ ನೀವೇನು ಮಾಡ್ತಿದ್ದೀರಿ? ಕಾಡನ್ನು ಕಡಿತಾ ಇದ್ದೀರಿ. ಕಾಡನ್ನು ಕಡಿಯೋದ್ರಿಂದ ನಿಮಗೇನು ಇದೇ ಲಾಭ ಅಂದ್ಕೊಂಡಿದೆ, ಆದರೆ ಇದಕ್ಕಿಂತ ಹೆಚ್ಚು ಲಾಭ ಕೊಡ್ತದೆ. ನೀವು ಕಾಡನ್ನು ಸಂರಕ್ಷಣೆ ಮಾಡಿದರೆ, ಇದು ಸಸ್ಟೈನ್ ಮಾಡಿದರೆ ನಿಮಗೇನಾಗ್ತದೆ? ಹೆಚ್ಚು ಲಾಭ ಆಯ್ತು. ಆಕೆ ಅಂದರೆ ಭೂತಾಯಿ ನಮ್ಮನ್ನು ಏನು ಮಾಡ್ತಾಳೆ? ಎಲ್ಲರನ್ನೂ ಸಾಕಿ ಸಲುತ್ತಾಳೆ ಅಂತ ಹೇಳ್ತಿದ್ದಾರೆ. ಬಿಯಾಂಡ್ ಮೋನೋಕಲ್ಚರ್. ಓಕೆ, ಮೋನೋಕಲ್ಚರ್ ಏನು? ಮೋನೋಕಲ್ಚರ್ ಅಂದರೆ ಒಂದು ಪ್ರದೇಶದಲ್ಲಿ ಒಂದೇ ಟೈಪ್ ಬೆಳೆಯನ್ನು ಬೆಳೀತಾ ಹೋಗೋದು. ಗ್ಲಾಸರಿ ಲ್ಯಾಂಗ್ವೇಜ್ ನಾವೇನು ಮಾಡಿದ್ವಿ? ಡಿಸ್ಕಷನ್ ಮಾಡಿದ್ವಿ. ಬಿಯಾಂಡ್ ದ ಮೋನೋಕಲ್ಚರ್ಸ್ ಅಂದರೆ ಒಂದು ಪ್ರದೇಶದಲ್ಲಿ ಒಂದೇ ಬೆಳೆಗಳನ್ನು ಬಿಟ್ಟು ಬೇರೆ ಬೇರೆ ಟ್ರೈ ಮಾಡಬೇಕು, ಬೇರೆ ಬೇರೆ ಬೆಳೆಗಳನ್ನು ಬೆಳೀಬೇಕು. ಅಂದರೆ ನಮಗೇನಾಗ್ತದೆ? ಆ ಪ್ರದೇಶ ಸಮೃದ್ಧವಾಗಿರ್ತದೆ ಅಂತ ಹೇಳ್ತಾರೆ. ಫ್ರಮ್ ದ ಚಿಪ್ಕೋ ಐ ಲರ್ನ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ economies. The protection of both has become my life's mission, as I described in my book Monocultures of the Mind. The failure to understand biodiversity and its many functions it as the root of the impoverishment of nature and culture. Okay, let's come to the meaning. From Chipko, I learned about biodiversity and biodiversity-based living economies. ಈ ಒಂದು ಚಿಪ್ಕೋ ಮೂಮೆಂಟಿಂದ ನಾನೇನು ಕಲಿತೆ? ನಾನೆಂದರೆ ವಂದನಾ ಶಿವ ಅವರು ಏನು ಕಲಿತೆ ಅಂತ ಹೇಳ್ತಿದ್ದೆ ಅಂದರೆ, ನಾನು ಬಯೋಡೈವರ್ಸಿಟಿ ಬಗ್ಗೆ ಕಲಿತೆ, ವೈವಿಧ್ಯತೆ ಬಗ್ಗೆ ಕಲಿತೆ, ಮತ್ತು ವೈವಿಧ್ಯತೆಯನ್ನು ಆಧಾರವಿಟ್ಟುಕೊಂಡು ಬದುಕ್ತಕ್ಕಂಥ ಒಂದಿಷ್ಟು ಆರ್ಥಿಕತೆಯನ್ನು ಕಲಿತೆ. ದ ಪ್ರೊಟೆಕ್ಷನ್ ಆಫ್ ಬೋತ್ ಹ್ಯಾಸ್ ಬಿಕೇಮ್ ಮೈ ಲೈಫ್ಸ್ ಮಿಷನ್. ಈ ಬಯೋಡೈವರ್ಸಿಟಿಯನ್ನು ಪ್ರೊಟೆಕ್ಷನ್ ಮಾಡೋದು ಮತ್ತು ಕಾಡನ್ನು ಪ್ರೊಟೆಕ್ಷನ್ ಮಾಡೋದು, ಚಿಪ್ಕೋ ಮೂಮೆಂಟನ್ನು ಪ್ರೊಟೆಕ್ಷನ್ ಮಾಡೋದು, ಈ ಮೂಮೆಂಟನ್ನು ಮುಂದುವರಿಸ್ತಾ ಹೋಗೋದು, ಇದು ನನ್ನ ಬದುಕಿನ ಮುಖ್ಯ ಧ್ಯೇಯವಾಯಿತು. As I described in my book Monocultures of the Mind, the failure to understand the biodiversity and its many functions is at the root of the impoverishment of nature and culture. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅವರು ತಮ್ಮ ಪುಸ್ತಕದಲ್ಲಿ ಏನು ಡಿಸ್ಕ್ರೈಬ್ ಮಾಡಿದ್ದಾರೆ? ಮೋನೋಕಲ್ಚರ್ಸ್ ಆಫ್ ದ ಮೈಂಡ್, ಇದು ಅವರು ಬರೆದಕ್ಕಂಥ ಒಂದು ಪುಸ್ತಕ. ಇದರಲ್ಲಿ ಫೇಲ್ಯೂರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬಯೋಡೈವರ್ಸಿಟಿ, ನೀವು ಬಯೋಡೈವರ್ಸಿಟಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದರೆ, ಅಂದರೆ ಈ ಪ್ರದೇಶದಲ್ಲಿ ಏನು ಮಾಡಬೇಕು? ನೀವು ಇಂಥದ್ದೇ ಬೆಳೆ ಕೊಡಬೇಕು. ಈ 100 ಎಕರೆಯಲ್ಲಿ ಕೇವಲ ಕಬ್ಬು ಇರಬೇಕು, ಈ 100 ಎಕರೆಯಲ್ಲಿ ತೊಗರಿ ಇರಬೇಕು, ಈ 100 ಎಕರೆಯಲ್ಲಿ ಕಾಡಲ್ಲಿ ಎಲ್ಲ ಉಳಿದ ಕಾಡನ್ನು ಕಡಿದು ಹಾಕಿ ಇಲ್ಲಿ ಕೇವಲ ನಾವು ಸಾಗುವಾನಿಯನ್ನು ಬೆಳಿತೀವಿ ಅನ್ನೋದಾದರೆ ಇದು ನಿಮ್ಮ ಮೂರ್ಖತನ, ನೀವು ಫೇಲ್ಯೂರ್ ಆಗ್ತೀರಿ ಅಂತ ಹೇಳ್ತಿದ್ದಾರೆ. ಇವತ್ತೇನಾಗ್ತಿದೆ ನೀವು ನೋಡಬಹುದು, ದಾಂಡೇಲಿ ಕಾಡುಗಳಲ್ಲಿ ನೋಡಬಹುದು, ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ನೋಡಬಹುದು, ಅಥವಾ ನೀವು ಆಗುಂಬೆ ಕಾಡುಗಳಲ್ಲಿ ನೋಡಬಹುದು. ಅಲ್ಲಿ ಏನು ಮಾಡ್ತಾ ಇದ್ದಾರೆ? ಕಾಡಿನ ಅಂಚನ್ನು ಕಡಿದಿದ್ದಾರೆ. ಕಾಡಿನ ನೂರಾರು ಎಕರೆಗಟ್ಟಲೆ ಕಾಡು, ಸಾವಿರಾರು ಎಕರೆಗಟ್ಟಲೆ ಕಾಡನ್ನು ಕಡಿದಿದ್ದಾರೆ. ಅಲ್ಲಿ ನೈಸರ್ಗಿಕವಾಗಿ ಬೆಳೆದಕ್ಕಂಥ ಮರಗಳನ್ನು ಕಡಿದು ಹಾಕಿದ್ದಾರೆ. ಕಡಿದು ಹಾಕಿ ಏನು ಮಾಡಿದ್ದಾರೆ? ಕೇವಲ ಏನು ಹಚ್ಚಿದ್ದಾರೆ? ಸಾಗುವಾನಿ ಮರಗಳನ್ನು ಹಚ್ಚಿದ್ದಾರೆ. ಸಾಗುವಾನಿ ಮರಗಳಿಂದ ಯಾವುದಾದ್ರು ಪಕ್ಷಿಗೆ ಪ್ರಾಣಿಗೆ ಆಹಾರ ಆಗ್ತದೆ, ಮಂಗಗಳಿಗೆ ಏನಾದರೂ ಬೇಕಾದ ಹಣ್ಣುಗಳು ಸಿಗ್ತಾವ. ಮೊದಲ ಕಾಡು ಹೇಗಿತ್ತು? ಅಲ್ಲಿ ನೇರಳೆ, ಮಾವು, ಬೇರೆ ಬೇರೆ ಎಲ್ಲ ಥರ ಜಾತಿಯ ಹಣ್ಣಿನ ಗಿಡಗಳಿತ್ತು. ಓಕೆ, ಆ ಹಣ್ಣಿನ ಗಿಡಗಳಲ್ಲಿ ಎಷ್ಟೋ ಪ್ರಾಣಿಗಳು ಆಶ್ರಯಿಸಿ ತಮ್ಮ ಬದುಕನ್ನು ಕಾಣ್ತಿದ್ದು. ಹಕ್ಕಿಗಳು ಹಣ್ಣನ್ನು ತಿಂತಿದ್ದು, ಬೇರೆ ದೇಶದಿಂದ ಬಂದಂಥ ಹಕ್ಕಿಗಳು ಇಲ್ಲಿ ವಾಸ ಮಾಡಿ ಮರಿಗಳನ್ನು ಮಾಡಿ ಹೋಗ್ತಿದ್ದು. ಆದರೆ ಈಗ ಏನಾಗ್ತಿದೆ? ಪಶ್ಚಿಮ ಘಟ್ಟಗಳಲ್ಲಿ ಆಗಿರಬಹುದು, ಈ ಬೇರೆ ಬೇರೆ ದಾಂಡೇಲಿ ಕಾಡುಗಳಲ್ಲಾಗಿರ್ಬೋದು, ಏನಾಗ್ತಿದೆ? ಅಲ್ಲಿ ಕಾಡುಗಳಲ್ಲಿ ಕೇವಲ ಎಲ್ಲಿ ನೋಡ್ತಿಲ್ಲ ನೀವು ಬರೀ ಸಾಗುವಾನಿ ತೋಪುಗಳು ಕಾಣುತ್ತೆ. ನೂರಾರು ಎಕರೆ, ಸಾವಿರಾರು ಎಕರೆ ಸಾಗುವಾನಿ ಪ್ಲಾಂಟೇಷನ್ ಮಾಡಿದ್ದಾರೆ. ಇದೇ ಮುಖ್ಯ ಸಮಸ್ಯೆ. ಅಂದರೆ ಬಯೋಡೈವರ್ಸಿಟಿ ಇಲ್ಲ, ಮೋನೋಕಲ್ಚರ್. ಎಲ್ಲ ಕಡೆ ಒಂದೇ ಬೆಳೆಯನ್ನು ಬೆಳಿಬೇಕು, ಕೇವಲ ದುಡ್ಡು ಮಾಡಬೇಕು, ದುಡ್ಡಿಗೋಸ್ಕರ ಎಲ್ಲವನ್ನು ಮಾಡೋದು. ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಈಸ್ ಅಟ್ ಆಲ್ ದ ರೂಟ್ ಆಫ್ ದ ಇಂಪವರಿಶ್ಮೆಂಟ್ ಆಫ್ ದ ನೇಚರ್ ಆ್ಯಂಡ್ ಕಲ್ಚರ್. ನೀವು ಒಂದು ಸಂಪ್ರದಾಯವನ್ನು ಮತ್ತು
ನೈಸರ್ಗವನ್ನು ಏನು ಮಾಡ್ತೀರಿ, ಇಂಪವರಿಶ್ಮೆಂಟ್ ಅಂದರೆ ಅದನ್ನು ವೀಕ್ ಮಾಡ್ತಾ ಇದ್ದೀರಿ ನೀವು, ಅದರ ಶಕ್ತಿಯನ್ನು ಅಡಗಿಸ್ತಾ ಇದ್ದೀರಿ. ಡೈವರ್ಸಿಟಿಯಲ್ಲಿ ಇರತಕ್ಕಂಥ ಶಕ್ತಿ ಮೋನೋಕಲ್ಚರಲ್ಲಿ ಇಲ್ಲ ಅನ್ನೋದಲ್ಲಿ ವಂದನಾ ಶಿವವರ್ವಾದ. ಓಕೆ, ಟುಮಾರೋ ವಿಲ್ ಕಂಟಿನ್ಯೂ with the lessons I learned, page number 24. Okay, thanks for watching, keep watching.